ಸ್ನೇಹಿತರೆ ನಮಸ್ಕಾರ. ಮೈಸೂರು ರಸ್ತೆಯಿಂದ ಹಿಡಿದು ವೈಟ್ಫೀಲ್ಡ್ ವರೆಗೆ ಹರಡಿಕೊಂಡಿರೋ ನಮ್ಮ ಬೆಂಗಳೂರಿನ ಜನರಿಗೆ ನಾವು ಹಗಲು ರಾತ್ರಿ ಕಿಕ್ಕಿರಿದ ರಸ್ತೆಗಳು ಮತ್ತು ಕಾಂಕ್ರೀಟ್ ಕಾಡಿನ ನಡುವೆ ಅಸಲಿ ಹಸಿರು ಎಲ್ಲಿ ಮಾಯವಾಯಿತು ಅಂತ ಹುಡುಕಾಡ್ತಿರ್ತೀವಿ. ಆದರೆ ಯಲಹಂಕದ ಗಡಿ ದಾಟಿ ದೊಡ್ಡಬಳ್ಳಾಪುರ ರಸ್ತೆಯಲ್ಲಿ ಗಾಡಿಯನ್ನ ಸ್ವಲ್ಪ ಮುಂದೆ ಬಿಟ್ರೆ ನಿಮ್ಮ ಮುಖಕ್ಕೆ ತಂಪಾದ ಗಾಳಿ ರಾಜತೆ ನೋಡಿ. ಅಲ್ಲಿಂದಲೇ ಶುರುವಾಗುವುದು ನಮ್ಮ ರಾಜಾನುಕುಂಟೆ ವೈಭವ. ಒಂದ್ ಕಾಲದಲ್ಲಿ ಕೇವಲ ದ್ರಾಕ್ಷಿ ತೋಟಗಳ ಕಂಪನ್ನ ಹರಡುತ್ತಿದ್ದ ಈ ಊರು ಇವತ್ತು ಉತ್ತರ ಬೆಂಗಳೂರಿನ ಸೈಲೆಂಟ್ ಪವರ್ ಹೌಸ್ ಆಗಿ ಹೊರಹೊಮ್ಮುತ್ತಿದೆ. ಇದು ಕೇವಲ ಒಂದು ಏರಿಯಾ ಅಲ್ಲ, ಇದು ಹಸಿರ ಮಡಿಲಲ್ಲಿ ಅರಳುತ್ತಿರುವ ಭವಿಷ್ಯದ ಬೆಂಗಳೂರು. ಹೆಸರಿನ ರಹಸ್ಯ ದ್ರಾಕ್ಷಿ ತೋಟಗಳಿಂದ ಜ್ಞಾನದ ತೋಟದವರೆಗೆ. ರಾಜಾನುಕುಂಟೆ ಅಂದ ತಕ್ಷಣ ಹಳೆಯ ಬೆಂಗಳೂರಿಗರಿಗೆ ನೆನಪಾಗುವುದು ಅಲ್ಲಿನ ಕೆಂಪು ದ್ರಾಕ್ಷಿ ತೋಟಗಳು. ಆದರೆ 2026ರ ಈ ಹೊತ್ತಿಗೆ ಆ ತೋಟಗಳ ಜಾಗದಲ್ಲಿ ಬೃಹತ್ ವಿಶ್ವವಿದ್ಯಾಲಯಗಳು ಮತ್ತು ಐಷಾರಾಮಿ ಬಡಾವಣೆಗಳು ಕಂಗೊಳಿಸುತ್ತಿವೆ. ಹೆಸರಿನಲ್ಲಿರುವ ಆ ಹಳೆಯ ಕುಂಟೆಯ ನೆನಪು ಎಂದಿಗೂ ಇಲ್ಲಿನ ತಂಪಾದ ವಾತಾವರಣದಲ್ಲಿ ಜೀವಂತವಾಗಿದೆ. ಹಳ್ಳಿಯ ಸೊಬಗನ್ನ ಬಿಟ್ಕೊಡದೆಯೇ ನಗರದ ಆಧುನಿಕತೆಯನ್ನು ಅಪ್ಪಿಕೊಂಡಿರೋ ಪರಿಯೇ ಒಂದು ರೋಚಕ ಕತೆ. ರೈಲ್ವೆ ಸಂಪರ್ಕ. ಸಬರ್ಬನ್ ರೈಲಿನ ಹೊಸ ಸಂಚಲನ. ರಾಜಾನುಕುಂಟೆಯ ಅದೃಷ್ಟ ಬದಲಾಗಿದ್ದು ಇಲ್ಲಿನ ರೈಲ್ವೆ ನಿಲ್ದಾಣದಿಂದ. ಬೆಂಗಳೂರು ಸಬರ್ಬನ್ ರೈಲು ಯೋಜನೆಯು ಇವತ್ತು ರಾಜಾನುಕುಂಟೆಯನ್ನ ನಗರದ ಹೃದಯ ಭಾಗಕ್ಕೆ ಬೆಸೆದಿದೆ. ಮೆಜೆಸ್ಟಿಕ್ನಿಂದ ನೇರವಾಗಿ ರೈಲು ಹತ್ತಿದ್ರೆ ಸಾಕು, ಟ್ರಾಫಿಕ್ ಕಿರಿಕಿರಿ ಇಲ್ಲದೆ ನೀವು ರಾಜಾನುಕುಂಟೆ ತಲುಪಬಹುದು. ರೈಲು ಹಳಿಯ ಪಕ್ಕದ ಹಸಿರು ನೋಡೋದು ಮನಸ್ಸಿಗೆ ಅತೀವ ನೆಮ್ಮದಿ ನೀಡುತ್ತದೆ. ವಿದ್ಯಾಕಾಶಿ. ಜ್ಞಾನ ದೇಗುಲಗಳ ಹೊಸ ಅಡ್ರೆಸ್. ಇವತ್ತು ರಾಜಾನುಕುಂಟೆ ಗುರುತಿಸಿಕೊಳ್ತಿರೋದು ಒಂದು ಪ್ರಮುಖ ಎಜುಕೇಷನ್ ಹಬ್ ಆಗಿ. ಪ್ರೆಸಿಡೆನ್ಸಿ ವಿಶ್ವವಿದ್ಯಾಲಯದಂತಹ ಬೃಹತ್ ಕ್ಯಾಂಪಸ್ಗಳು ಮತ್ತು BMSIT ಕಾಲೇಜಿನಿಂದಾಗಿ ಇಲ್ಲಿ ಯಾವಾಗಲೂ ಯುವ ಜನತೆಯ ಸಂಭ್ರಮ ಇರ್ತದೆ. ವಿವಿಧ ಮೂಲೆಗಳಿಂದ ಬಂದ ವಿದ್ಯಾರ್ಥಿಗಳು ಇಲ್ಲಿನ ಪಿಜಿಗಳಲ್ಲಿ ವಾಸಿಸ್ತಾ ರಾಜಾನುಕುಂಟೆಗೆ ಒಂದು ಕಾಸ್ಮೋಪಾಲಿಟನ್ ಲುಕ್ ನೀಡಿದ್ದಾರೆ. ಆಧ್ಯಾತ್ಮದ ನೆರಳು. ಸಾಯಿಬಾಬಾ ಮಂದಿರದ ಶಾಂತಿ. ರಾಜಾನುಕುಂಟೆಯ ಪ್ರಮುಖ ಆಕರ್ಷಣೆ ಅಂದ್ರೆ ಇಲ್ಲಿನ ಸಾಯಿಬಾಬಾ ದೇವಸ್ಥಾನ. ಬಿಳಿ ಬಣ್ಣದ ಸುಂದರ ಗೋಪುರ ಹೊಂದಿರುವ ಈ ದೇವಸ್ಥಾನಕ್ಕೆ ಭೇಟಿ ನೀಡಿದ್ರೆ ಸಾಕು, ಎಂತಹ ಒತ್ತಡದಲ್ಲಿದ್ದವರಿಗೂ ನೆಮ್ಮದಿ ಸಿಗುತ್ತೆ. ಬೆಳಿಗ್ಗೆ ಮತ್ತು ಸಂಜೆಯ ಆರತಿಯ ಸಮಯದಲ್ಲಿ ಕೇಳಿಬರುವ ಘಂಟಾನಾದವು ಇಡೀ ಪ್ರದೇಶಕ್ಕೆ ಒಂದು ಆಧ್ಯಾತ್ಮಿಕ ಕಳೆ ನೀಡುತ್ತದೆ. STRR ಅಭಿವೃದ್ಧಿಯ ಮಹಾಮಾರ್ಗ. ಈ ಏರಿಯಾದ ರಿಯಲ್ ಎಸ್ಟೇಟ್ ಮೌಲ್ಯ ಏರಲು ಮುಖ್ಯ ಕಾರಣ ಸ್ಯಾಟಲೈಟ್ ಟೌನ್ ರಿಂಗ್ ರೋಡ್. ಈ ಬೃಹತ್ ಹೆದ್ದಾರಿಯು ರಾಜಾನುಕುಂಟೆಯನ್ನ ವಿಮಾನ ನಿಲ್ದಾಣಕ್ಕೆ ಅತಿ ವೇಗವಾಗಿ ಕನೆಕ್ಟ್ ಮಾಡಿದೆ. 2026ರಲ್ಲಿ ಈ ರಸ್ತೆಯ ಸಂಪೂರ್ಣ ಬಳಕೆಯಿಂದಾಗಿ ದೊಡ್ಡ ದೊಡ್ಡ ಕಂಪನಿಗಳು ಇವತ್ತು ರಾಜಾನುಕುಂಟೆಯತ್ತ ಮುಖ ಮಾಡಿವೆ. ಜೀವನ ಶೈಲಿ. ಲಕ್ಸುರಿ ವಿಲ್ಲಾ ಮತ್ತು ರೆಸಾರ್ಟ್ಗಳ ಸವಿಯ ಸಾಜಿ. ನಗರದ ಗದ್ದಲ ಬೇಡ ಅನ್ನೋರಿಗೆ ರಾಜಾನುಕುಂಟೆಯ ವಿಶಾಲವಾದ ವಿಲ್ಲಾಗಳೇ ನೆಚ್ಚಿನ ಆಯ್ಕೆ. ಇಲ್ಲಿನ ಅಂಗಸನ ಮತ್ತು ಕ್ಲಬ್ ಕ್ಯಾಬಾನಾದಂತಹ ರೆಸಾರ್ಟ್ಗಳು ವೀಕೆಂಡ್ ಕಳೆಯಲು ನಗರದ ಜನರಿಗೆ ಹೇಳಿ ಮಾಡಿಸಿದ ಜಾಗ. ಮಾಲಿನ್ಯ ರಹಿತ ಗಾಳಿ ಮತ್ತು ಪ್ರಶಾಂತ ಜೀವನ ಇಲ್ಲಿನ ಸ್ಪೆಷಾಲಿಟಿ. ಹೂಡಿಕೆಯ ಸುಗ್ಗಿ. ಬಂಗಾರದ ಮೊಟ್ಟೆ ಇಡುವ ಕೋಳಿ. ನೀವು ಹೂಡಿಕೆ ಮಾಡುವ ಯೋಚನೆಯಲ್ಲಿದ್ದರೆ ರಾಜಾನುಕುಂಟೆ ಇವತ್ತು ಅತ್ಯಂತ ಸೂಕ್ತ ಜಾಗ. ವಿಮಾನ ನಿಲ್ದಾಣಕ್ಕೆ ಹತ್ತಿರವಿರೋದು ಮತ್ತು ರೈಲು ಸಂಪರ್ಕದ ಭರವಸೆಯಿಂದಾಗಿ ಇಲ್ಲಿನ ಸೈಟುಗಳ ಬೆಲೆ ದಿನದಿಂದ ದಿನಕ್ಕೆ ಏರುತ್ತಿದೆ. ಇವತ್ತು ಇಲ್ಲಿ ಜಾಗ ತಗೊಂಡ್ರೆ ನಾಳೆ ಅದು ಕೋಟಿ ಬೆಲೆ ಬಾಳುತ್ತೆ ಅನ್ನೋದು ಇಲ್ಲಿನ ಜನರ ಮಾತು. ಆಹಾರ ಮತ್ತು ಸಂಸ್ಕೃತಿ. ಹೈವೇ ರುಚಿಯ ಮಜಾ. ದೊಡ್ಡಬಳ್ಳಾಪುರ ರಸ್ತೆಯ ಉದ್ದಕ್ಕೂ ಸಿಗುವ ಡಾಬಾಗಳು ಮತ್ತು ಲೋಕಲ್ ಹೋಟೆಲ್ಗಳು ರಾಜಾನುಕುಂಟೆಯ ಹಳೆಯ ರುಚಿಯನ್ನು ಉಳಿಸಿಕೊಂಡಿವೆ. ಇಲ್ಲಿನ ಮಸಾಲಾ ದೋಸೆ ಮತ್ತು ಬಿಸಿ ಬಿಸಿ ಮುದ್ದೆ ಊಟದ ರುಚಿ ಮರೆಯಲಾಗದು. ಹಳ್ಳಿ ಸೊಗಡಿನ ಜೊತೆಗೆ ಹೊಸ ಕೆಫೆಗಳು ಈಗ ಇಲ್ಲಿ ಸದ್ದಿಲ್ಲದೆ ಪ್ರವೇಶಿಸಿವೆ. ರಾಜಾನುಕುಂಟೆ ಅನ್ನೋದು ಇವತ್ತು ಬೆಂಗಳೂರಿನ ನಾಳೆಯ ಭರವಸೆ. ಇಲ್ಲಿ ಹಸಿರಿದೆ, ಜ್ಞಾನದ ದೇಗುಲಗಳಿವೆ ಮತ್ತು ಆಧುನಿಕ ಸಂಪರ್ಕದ ವೇಗ ಇದೆ. ನೀವು ನಗರದ ಒತ್ತಡದಿಂದ ದೂರವಾಗಿ ನೆಮ್ಮದಿಯ ಗೂಡು ಕಟ್ಕೊಳ್ಬೇಕು ಅಂದ್ಕೊಂಡಿದ್ರೆ ರಾಜಾನುಕುಂಟೆಗಿಂತ ಬೆಸ್ಟ್ ಜಾಗ ಮತ್ತೊಂದಿಲ್ಲ. ಇದು ಕೇವಲ ಏರಿಯಾ ಅಲ್ಲ, ಇದೊಂದು ಹೊಸ ಜೀವನ ಶೈಲಿ. ನಿಮ್ಮ ಏರಿಯಾ ಬಗ್ಗೆ ಕೂಡ ತಿಳ್ಕೊಳ್ಬೇಕಾ? ನಿಮ್ಮ ಏರಿಯಾ ಯಾವುದು ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಯ್ತಾ? ರಾಜಾನುಕುಂಟೆಯ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ ತಿಳಿಸಿ. ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ತಪ್ಪದೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.